Hello everyone, I am Professor P.M. Chogla. In this video, I am going to discuss on modern theory of international trade, or popularly known as HO theorem. H means Heckscher, O means Ohlin. The Heckscher-Ohlin theorem. ಸೊ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಅಂಥೇಳಿ ಕರಿತೀವಿ, ಅಥವಾ ಎಚ್ ಒ ಥಿಯರಮ್ ಅಥವಾ ಎಚ್ ಒ ಸಿದ್ಧಾಂತ ಅಂತಲೂ ನಾವು ಇಲ್ಲಿ ಕರಿತೀವಿ, ಅಥವಾ ಹೆಕ್ಸ್ಚರ್-ಓಹ್ಲಿನ್ ಅವರ ಸಿದ್ಧಾಂತ ಅಂತಲೂ ನಾವು ಕರಿತೀವಿ. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇದೇನಪ್ಪ ಅಂತಂದರೆ ಈಗಾಗಲೇ ರಿಕಾರ್ಡ್ರವರು ತಮ್ಮ ಸಿದ್ಧಾಂತವನ್ನು ರಚನೆ ಮಾಡಿದರು. ಅದು ಸಾಪೇಕ್ಷ ವೆಚ್ಚದ ಸಿದ್ಧಾಂತ ಅಂತ ಹೇಳಿ ಕರಿತೀವಿ, ಅಥವಾ ಕಂಪರೇಟಿವ್ ಕಾಸ್ಟ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳಿ ಕರಿತೀವಿ, ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ತುಲನಾತ್ಮಕ ವೆಚ್ಚದ ಸಿದ್ಧಾಂತ ಅಥವಾ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಅಂತಲೂ ನಾವು ಕರಿತೀವಿ. ಸೊ ಅದರಲ್ಲಿ ಕೆಲವೊಂದು ವಿರೂಪಗಳನ್ನು, ಕೆಲವೊಂದು ಲೋಪಗಳನ್ನು, ಕೆಲವೊಂದು ಕೊರತೆಗಳನ್ನು ನಾವು ಕಂಡುಕೊಳ್ತೀವಿ. ಸೊ ಅದರ ಹೈಯರ್ ವರ್ಜನ್, ದಿಸ್ ಥೆರಟಿಕಲ್ ಅಸ್ಪೆಕ್ಟ್ ಇಟ್ ಈಸ್ ಹೈಯರ್ ವರ್ಜನ್ ಆಫ್ ದಿ ರಿಕಾರ್ಡಿಯನ್ ಥಿಯರಿ. ಒಂದರ್ಥದಲ್ಲಿ ಹೇಳಬೇಕು ಅಂತಂದರೆ ರಿಕಾರ್ಡೋನವರ ಸಿದ್ಧಾಂತದಲ್ಲಿರ್ತಕ್ಕಂಥ ಕೆಲವೊಂದು ಲೋಪಗಳನ್ನು ತಿದ್ದಲಿಕ್ಕೆ ಉದ್ಭವಿಸಿರ್ತಕ್ಕಂಥ ಒಂದು ಸಿದ್ಧಾಂತ ಅಂತ ನಾವು ಕರಿತಕ್ಕಂಥದ್ದು. ಸೊ ಹಿಯರ್ ಕಮ್ ಟು ದಿ ಪಾಯಿಂಟ್. ಹಿಯರ್ ದಿ ಸ್ವೀಡಿಷ್ ಎಕನಾಮಿಸ್ಟ್, ದಿ most eminent Swedish economist Eli Heckscher formed this theoretical aspect in 1919. Yes, and later on his pupil, that is Bertil Ohlin, he published his book that is known as Inter-Regional and International Trade in 1933. So in this book, both the teacher, that is Eli Heckscher, and the pupil Bertil Ohlin have shared their viewsights and the guiding principles towards the international trade. Yes, it is one of the pioneer work they have done here. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸ್ವೀಡನ್ ದೇಶದ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ ಎಲಿ ಹೆಕ್ಸ್ಚರ್ ಅವರು ಏನು ಮಾಡ್ತಾರೆ ಅಂತಂತಂದರೆ 1919ರಲ್ಲಿ ಈ ಒಂದು ಆಧುನಿಕ ಸಿದ್ಧಾಂತವನ್ನು ರಚನೆ ಮಾಡ್ತಾರೆ. ಹಾಗೆಯೇ ನಂತರ ಅವರ ಒಂದು ಶಿಷ್ಯ ಆಗಿರ್ತಕ್ಕಂಥ ಬರ್ಟಿಲ್ ಓಹ್ಲಿನ್ ಅಂತಕ್ಕಂಥವರು ಒಂದು ಕೃತಿಯನ್ನು ಪಬ್ಲಿಷ್ ಮಾಡ್ತಾರೆ. ಏನಪ್ಪ ಅಂತಂತಂದರೆ ಇಂಟರ್ ರೀಜನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಥೇಳಿ 1933ರಲ್ಲಿ ಈ ಒಂದು ಕೃತಿಯನ್ನು ಏನು ಮಾಡ್ತಾರೆ, ಪ್ರಕಟ ಮಾಡ್ತಾರೆ. ಸೊ ಈ ಕೃತಿಯನ್ನು ಪ್ರಕಟ ಮಾಡಿದ ನಂತರ ಏನಪ್ಪ ಅಂತಂದರೆ ಈ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಯಾವೆಲ್ಲ ಅನುಕೂಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಷಯವನ್ನು ಕೂಡ ಈ ಒಂದು ಕೃತಿಯಲ್ಲಿ ಬಹಳಷ್ಟು ವಿವರವಾಗಿ ಅವರು ಚರ್ಚೆ ಮಾಡಿದರು. ವಿಶೇಷವಾಗಿ ಅವರು ಒಂದು ಚರ್ಚೆ ಯಾವುದಕ್ಕೆ ಸೀಮಿತ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು, ಇವರು ಮುಖ್ಯವಾಗಿ ಏನಪ್ಪ ಅಂತಂದರೆ ರಿಕಾರ್ಡೋನವರ ಸಿದ್ಧಾಂತವನ್ನು ಗಣನೆಗೆ ತೆಗೆದುಕೊಂಡು ಅದರಲ್ಲಿ ಇರತಕ್ಕಂತಹ ಕೊರತೆಯ ಅಂಶಗಳನ್ನು, ಲೋಪದೋಷಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಅಥವಾ ಸರಿದೂಗಿಸಲಿಕ್ಕೆ ಈ ಸಿದ್ಧಾಂತವನ್ನು ಏನಪ್ಪ ಅಂತಂದರೆ ಇವರು ಅಭಿವೃದ್ಧಿಪಡಿಸಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಸೊ ಹಿಯರ್ ದಿ ಕ್ಲಾಸಿಕಲ್ ಥಿಯರಿ ಇಟ್ ಹ್ಯಾಸ್ ಫೇಲ್ಡ್ ಟು ಎಕ್ಸ್ಪ್ಲೇನ್ ಅಬೌಟ್ ವಾಟ್ ದಿ ಡಿಫರೆನ್ಸ್. Why does the difference arises in international trade? Why does the difference arises at international trade? ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ಒಂದು ಸಾಪೇಕ್ಷ ವೆಚ್ಚಕ್ಕೆ ಕಾರಣಗಳೇನು? Why does the difference arises especially concern to the comparative cost ಯಾಕೆ ಉದ್ಭವ ಆಗ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ, ಅಥವಾ ಸಾಪೇಕ್ಷ ವೆಚ್ಚಗಳು ಯಾಕೆ ಉದ್ಭವ ಆಗ್ತದೆ ಅಂತಕ್ಕಂಥದ್ದು ಇವರು ಒಂದು ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಂಶ ಅಂತ ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆ್ಯಂಡ್ ದೆನ್ ಹಿಯರ್ ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಈ ಸಿದ್ಧಾಂತದ ಪ್ರಕಾರ ಇಲ್ಲೇನಪ್ಪ ಅಂತಂದರೆ ಅಕಾರ್ಡಿಂಗ್ ಟು ದಿಸ್ ಥಿಯರಿ ದಿ ಮೇನ್ ಕಾಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ ದಿ ಮೇನ್ ಕಾಸ್ ಆಫ್ ಟ್ರೇಡ್ ಬಿಟ್ವೀನ್ ರೀಜನ್ಸ್ ಈಸ್ ದಿ ಡಿಫರೆನ್ಸ್ ಇನ್ ಪ್ರೈಸ್ ಆಫ್ ಕಮಾಡಿಟೀಸ್ based on relative factors endowments. Yes, based on relative factor endowments and factor
ಪ್ರೈಸಸ್. ಎಸ್, ವೆರಿ ಇಂಪಾರ್ಟೆಂಟ್ಲಿ ಈ ಸಿದ್ಧಾಂತದ ಪ್ರಕಾರ ಏನಪ್ಪಾ ಅಂತಂದರೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಏಕೆ ನಡೀತದೆ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ನಮಗೆ ಸಿಗ್ತಕ್ಕಂಥ ಲಾಭಗಳ ಏನು ಅನ್ನೋದನ್ನು ಬಹಳ ಸರಳವಾಗಿ ವಿಶ್ಲೇಷಣೆ ಮಾಡಿದರು. ಒಂದು ಏನಪ್ಪಾ ಅಂತಂದ್ರೆ ಸರಕಿನ ಉತ್ಪಾದನಾ ವೆಚ್ಚದಲ್ಲಿ ಆಗ್ತಕ್ಕಂತಹ ಒಂದು ವ್ಯತ್ಯಾಸಗಳು ಅಥವಾ ಸರಕಿನ ಬೆಲೆಗಳಲ್ಲಿ ಆಗ್ತಕ್ಕಂಥ ಒಂದು ವ್ಯತ್ಯಾಸಗಳು. ಆಮೇಲೆ ಎರಡನೇದು ಏನಪ್ಪಾ ಅಂತಂದರೆ ಈ ಉತ್ಪಾದನಾಂಗಗಳ ಒಂದು ಏನಪ್ಪಾ ಅಂತಂದರೆ ಬೆಲೆಯಲ್ಲಿ ಅಥವಾ ವೆಚ್ಚದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳು ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ದೆನ್ ಹಿಯರ್ this theoretical aspect very simply made to understand very clearly. So see here, there are two dimensions to understand this theoretical aspect here. Which are the causes for comparative cost? Why does the comparative cost arises? ಅಂತಾರೆ ಈ ಸಾಪೇಕ್ಷ ವೆಚ್ಚ ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟಾಗುತ್ತದೆ? ಈ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣನೂ ಕೂಡ ಸಾಪೇಕ್ಷ ವೆಚ್ಚನೇ ಇದೆ ಅಂತಕ್ಕಂಥದ್ದು. ನಿಲುವಿಗೆ ಯಾರು ಬರ್ತಾರಪ್ಪ ಅಂತಂತಂದರೆ HO ಅವರು ಅಥವಾ ಹೆಕ್ಸ್ಚರ್ ಮತ್ತು ವೈಲಿನ್ ಅವರು ಬರ್ತಾರೆ ಅಂತಕ್ಕಂಥದ್ದು. ಸೊ ಅದಕ್ಕೆ ಈ ಕಾರಣ ಏನು ಅಂತಂತಂದರೆ ದಿ ಫಸ್ಟ್ ಒನ್ ಈಸ್ ಡಿಫ್ರೆನ್ಸ್ ಇನ್ ಅವೈಲಬಿಲಿಟಿ ಆಫ್ ರಿಸೋರ್ಸಸ್. ಡಿಫ್ರೆನ್ಸ್ ಇನ್ ಅವೈಲಬಿಲಿಟಿ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಉಪಲಬ್ಧತೆಯಲ್ಲಿನ ವ್ಯತ್ಯಾಸ ಮೊದಲನೆಯ ಒಂದು ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಲಿಕ್ಕೆ ಕಾರಣ. ಇನ್ನು ಎರಡನೇ ಅಂಶ ಏನಪ್ಪ ಅಂತಂದರೆ ಡಿಫ್ರೆನ್ಸ್ ಇನ್ ಯೂಸ್ ಆಫ್ ರಿಸೋರ್ಸಸ್ ಇಂಟು ಪ್ರೊಡಕ್ಷನ್ ಪ್ರೊಸೆಸ್. ವೆರಿ ಇಂಪಾರ್ಟೆಂಟ್ಲಿ, ಡಿಫ್ರೆನ್ಸ್ ಇನ್ ಯೂಸ್ ಆಫ್ ರಿಸೋರ್ಸಸ್ ಇಂಟು ಪ್ರೊಡಕ್ಷನ್ ಪ್ರೊಸೆಸ್. ಹೌದು, ಉತ್ಪಾದನೆಯ ಕಾರ್ಯವಿಧಾನದಲ್ಲಿ ಬಳಕೆ ಮಾಡಿಕೊಳ್ತಕ್ಕಂತಹ ಸಂಪನ್ಮೂಲಗಳ ಉಪಲಬ್ಧತೆಯಲ್ಲಿನ ವ್ಯತ್ಯಾಸಗಳು ಇದೇನಾಗಿದೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಸೊ ಇನ್ನೊಂದಿಷ್ಟು ಸರಳವಾಗಿ ಈ ಒಂದು ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಬೇಕು ಅಂತಂತಂದರೆ ಇಲ್ಲಿ ನೋಡಿ, ಒಂದು ಸರಳ ರೇಖಾಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೇನಪ್ಪ ಅಂತಂದರೆ ರೇಖಾಚಿತ್ರ ಸಂಖ್ಯೆ 1 ಏನು ಹೇಳ್ತಿದೆ ಅಂತಂತಂದರೆ ಸಿ ಹಿಯರ್ ಕ್ಯಾಪಿಟಲ್ ಅಬಂಡೆಂಟ್ ಕಂಟ್ರಿ. ದಿಸ್ ಈಸ್ ವಾಟ್? Capital abundant country. So as per this theoretical aspect, the capital abundant country, it has to produce what? Capital intensive goods. And it has to, these capital intensive goods are to be exported by capital abundant country to labor abundant country. And what should do labor abundant country? The labor abundant country, it should do manufacturing of labor intensive goods, and the same is to be supplied to what? Capital abundant country. So what happened? The trade between both the countries engaged or arranged. So the capital abundant country manufactures capital intensive goods and supplies to labor abundant economy. A labor abundant economy, it manufactures labor intensive goods and supplies to capital abundant economy. It leads to what? Both the scarcities among the nations is to be resolved with the help of what? International trade. And one more important thing, that is it means whatever the resources are scarce in nature in both the countries, suppose the labor abundant economy is scarce about what? The capital, and capital abundant economy is scarce about what? Labor availability. Both the scarce are become met or resolved by means of what? International trade. That is why we need what? International trade, as per the concern of what? The modern theory of international trade or HO ಥಿಯರಮ್. ಸೊ ಇಲ್ಲೇನಪ್ಪ ಅಂತಂತಂದರೆ ಅತಿ ಸರಳವಾಗಿ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಬಂಡವಾಳ ಸಮೃದ್ಧ ದೇಶ ಅಂತ ಹೇಳಿ ಕರಿತೀವಿ. ಅಂತಂದರೆ ಬಂಡವಾಳ ಸಮೃದ್ಧ ದೇಶ. ಈ ಬಂಡವಾಳ ಸಮೃದ್ಧ ದೇಶ ಏನು ಮಾಡಬೇಕಪ್ಪ ಅಂತಂತಂದರೆ ಬಂಡವಾಳ ಸಾಂದ್ರ ಸರಕುಗಳನ್ನು ಏನು ಮಾಡ್ಬೇಕ್ರಿ? ಉತ್ಪಾದನೆ ಮಾಡಬೇಕು. ಏನು ಮಾಡ್ಬೇಕ್ರಿ? ಬಂಡವಾಳ ಸಮೃದ್ಧ ದೇಶವು ಬಂಡವಾಳ ಸಾಂದ್ರ ಸರಕುಗಳನ್ನು ಉತ್ಪಾದಿಸಬೇಕು. ಮತ್ತೇನು ಮಾಡಬೇಕಪ್ಪ ಅಂತಂತಂದರೆ ಹಾಗೆ ಉತ್ಪಾದನೆ ಮಾಡಿರ್ತಕ್ಕಂತಹ ಬಂಡವಾಳ ಸಾಂದ್ರ ಸರಕುಗಳನ್ನು ಯಾವುದಕ್ಕೆ ರಫ್ತು ಮಾಡಬೇಕ್ರಿ? ಶ್ರಮ ಸಮೃದ್ಧ ದೇಶಕ್ಕೆ ರಫ್ತು ಮಾಡಬೇಕು. ಮತ್ತು ಶ್ರಮ ಸಮೃದ್ಧ ದೇಶ ಏನು ಮಾಡಬೇಕ್ರಿ? ಶ್ರಮ ಸಾಂದ್ರ ವಸ್ತುಗಳನ್ನು ತಯಾರು ಮಾಡಬೇಕು. ಮತ್ತು ಏನು ಮಾಡಬೇಕ್ರಿ?
ಬಂಡವಾಳ ಸಮೃದ್ಧ ದೇಶಕ್ಕೆ ರಫ್ತು ಮಾಡಬೇಕು. ಸೊ ಇದರಿಂದ ಏನಾಗ್ತಿದೆ ಅಂತಂತಂದರೆ ಎರಡು ದೇಶಗಳ ನಡುವೆ ಅಂತಾರಾಷ್ಟ್ರೀಯ ವ್ಯಾಪಾರ ಏನಾಗ್ತದೆ ರೀ, ಉಂಟಾಗ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರ ತಲೆದೋರುತ್ತದೆ. ಈ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಏನಾಗ್ತದೆ ಅಂತಂತಂದರೆ ಬಂಡವಾಳ ಸಮೃದ್ಧ ದೇಶಕ್ಕೆ ಏನು ಕೊರತೆ ಐತ್ರಿ, ಶ್ರಮ ಒಂದು ಕೊರತೆ ಇದೆ. ಸೊ ಅದಕ್ಕೆ ಏನು ಮಾಡ್ತಾ ಇದೆ, ಶ್ರಮ ಸಮೃದ್ಧ ದೇಶ ಆ ಶ್ರಮ ಸಾಂದ್ರ ಉತ್ಪನ್ನಗಳನ್ನು ಪೂರೈಕೆ ಮಾಡ್ತಾ ಇದೆ. ಹೀಗಾಗಿ ಅದಕ್ಕೆ ಶ್ರಮದ ಪೂರೈಕೆ ಅಥವಾ ಶ್ರಮವನ್ನು ಹೇಗೆ ಪಡಿಬೇಕು ಅನ್ನುವಂತಹ ಒಂದು ಸಮಸ್ಯೆ ಪರಿಹಾರ ಆಯಿತು. ಯಾವ ದೇಶದ್ದು, ಬಂಡವಾಳ ಸಮೃದ್ಧ ದೇಶದ್ದು. ಹಾಗೆಯೇ ಶ್ರಮ ಸಮೃದ್ಧ ದೇಶಕ್ಕೆ ಏನು ಸಮಸ್ಯೆ ಅದ ರೀ, ಬಂಡವಾಳದ ಕೊರತೆ ಇದೆ. ಈ ಬಂಡವಾಳದ ಕೊರತೆಯನ್ನು ನೀಗಿಸಿಕೊಳ್ಳಿಕ್ಕೆ ಏನಪ್ಪ ಅಂತಂದ್ರೆ ಅದೇನು ಮಾಡ್ತದೆ ರೀ, ಬಂಡವಾಳ ಸಮೃದ್ಧ ದೇಶದಿಂದ ಬಂಡವಾಳ ಸಾಂದ್ರ ಸರಕುಗಳನ್ನು ತರಿಸಿಕೊಳ್ತದೆ, ಆಮದು ಮಾಡಿಕೊಳ್ತದೆ. ಅಥವಾ ಅದು ಬಂಡವಾಳ ಸಮೃದ್ಧ ದೇಶ ಇದ್ದದ್ದು ಅದಕ್ಕೆ ಕಳಿಸಿಕೊಡ್ತದೆ, ಎಕ್ಸ್ಪೋರ್ಟ್ ಮಾಡ್ತದೆ. ಸೊ ಇದರಿಂದ ಏನಪ್ಪ ಅಂತಂತಂದರೆ ನಾವು ಅತ್ಯಂತ ಸರಳವಾಗಿ ನಿರಾತಂಕವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡಬಹುದು ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಇನ್ನು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಸಿದ್ಧಾಂತ ಏನಪ್ಪ ಅಂತಂದರೆ ಕೆಲವೊಂದು ಕಲ್ಪನೆಗಳ ಆಧಾರದ ಮೇಲೆ ರಚನೆಯಾಗಿದೆ. ಯಾವುದೇ ಅಂದರೆ ಸಾಮಾನ್ಯವಾಗಿ ಯಾವುದೇ ಸಿದ್ಧಾಂತ ಇರಬಹುದು, ಆ ಸಿದ್ಧಾಂತದ ಪೂರ್ವ ತಯಾರಿ ಅಥವಾ ಸಿದ್ಧಾಂತಕ್ಕೆ ಒಂದು ಏನಪ್ಪ ಅಂತಂದ್ರೆ ದಿ ಪಿಲ್ಲರ್ಸ್ ಆಫ್ ದ್ಯಾಟ್ ಥೆರಾಟಿಕಲ್ ಅಸ್ಪೆಕ್ಟ್ಸ್ ಅಂತ ಹೇಳಿ ಕರಿತೀವಿ. ಯಾವುದೇ ಸಿದ್ಧಾಂತ ಇರ್ಬೋದು, ಆ ಸಿದ್ಧಾಂತಕ್ಕೆ ಏನಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಒಂದು ಆಧಾರ ಸ್ತಂಭ ಅಂತ ಹೇಳಿ ಕರಿತೀವಿ. ಆ ಆಧಾರ ಸ್ತಂಭ ಏನಪ್ಪ ಅಂತಂದರೆ ಯಾವುದು, ಈ ಒಂದು ಕಲ್ಪನೆಗಳು ಆಗಿದ್ದಾವೆ. ಈ ಕಲ್ಪನೆಗಳು ಏನು ಮಾಡ್ತವೆ ಅಂತಂತಂದರೆ ಆ ಕಲ್ಪನೆಗಳು ಯಶಸ್ವಿ ಆದಾಗ ಮಾತ್ರ ಆ ಸಿದ್ಧಾಂತ ಯಶಸ್ವಿ ಆಗ್ತದೆ, ಇಲ್ಲ ಅಂತಂದ್ರೆ ಕಾರ್ಯಾಚರಣೆ ಮಾಡೋದಿಲ್ಲ. ಆದ್ದರಿಂದ ಈ ಸಿದ್ಧಾಂತದ ಕಲ್ಪನೆಗಳು ಯಾವುವು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಕ್ಕಂಥದ್ದು. ಎವ್ರಿ ಥೆರಾಟಿಕಲ್ ಅಸ್ಪೆಕ್ಟ್ ಇಟ್ ಇಸ್ ಬೇಸ್ಡ್ ಆನ್ its own assumptions. Which are these assumptions? These theoretical aspects also based on its own assumptions. The assumptions are as under. The first one is, it is a 2 by 2 by 2 model. It is a 2 by 2 by 2 model. Why called upon this is 2 by 2 by 2 model? ಇದೇನಪ್ಪ ಅಂತಂದರೆ 2x2 ಈ ಎರಡು ಮಾದರಿಯ ಸಿದ್ಧಾಂತವಾಗಿದೆ. ಹೀಗಂದರೆ ಏನು, ವಾಟ್ ಈಸ್ ದಿಸ್, ವಾಟ್ ಈಸ್ 2 ಮೀನ್ಸ್ 2 nations, ಎರಡು ರಾಷ್ಟ್ರಗಳು, 2 nations. ಅಗೇನ್ 2 ಮೀನ್ಸ್ 2 goods, 2 goods or 2 commodities. Again 2 means what, 2 factors of production, 2 factors of production. ಇಲ್ಲಿ ನೋಡಿ, ಮೊದಲನೇ ಎರಡು ಏನಪ್ಪ ಅಂತಂತಂದರೆ ಇಲ್ಲಿ ಏನ್ರಿ, ರಾಷ್ಟ್ರಗಳು, ಎರಡು ದೇಶಗಳು, ಆಮೇಲೆ ಎರಡು ಉತ್ಪನ್ನಗಳು, ಆಮೇಲೆ ಎರಡು ಉತ್ಪಾದನಾ ಅಂಗಗಳು ಅಂಥೇಳಿ ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆ್ಯಂಡ್ ದೆನ್ ಹಿಯರ್ ದಿಸ್ ಈಸ್ ವಾಟ್ ದಿ ಫಸ್ಟ್ ಅಜಂಪ್ಷನ್ ಆಫ್ ದಿ ಥೆರಾಟಿಕಲ್ ಅಸ್ಪೆಕ್ಟ್. ಆ್ಯಂಡ್ ದಿ ಸೆಕೆಂಡ್ ಒನ್ ಈಸ್ ವಾಟ್, ದೇರ್ ಈಸ್ ಪರ್ಫೆಕ್ಟ್ ಕಾಂಪಿಟೇಷನ್ ಇನ್ ಕಮಾಡಿಟಿ ಆಸ್ ವೆಲ್ ಆಸ್ ಫ್ಯಾಕ್ಟರ್ ಮಾರ್ಕೆಟ್. ಮೋಸ್ಟ್ ಇಂಪಾರ್ಟೆಂಟ್ ಅಜಂಪ್ಷನ್ ಆಫ್ ದಿಸ್ ಥೆರಾಟಿಕಲ್ ಅಸ್ಪೆಕ್ಟ್, ದಟ್ ಈಸ್ ವಾಟ್, ದಟ್ ಈಸ್ ದ ಎಕ್ಸಿಸ್ಟೆನ್ಸ್ ಅಂಡ್ ಪರ್ಸಿಸ್ಟೆನ್ಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್ ಇನ್ ಕಮಾಡಿಟಿ ಆಸ್ ವೆಲ್ ಆಸ್ ಫ್ಯಾಕ್ಟರ್ ಮಾರ್ಕೆಟ್. ಅಂದರೆ ವಸ್ತು ಮತ್ತು ಉತ್ಪಾದನಾಂಗ ಮಾರುಕಟ್ಟೆಯಲ್ಲಿ ಏನಿದೆ ಪರಿಪೂರ್ಣ ಪೈಪೋಟಿ ಇರುತ್ತದೆ ಅನ್ನುವಂಥ ವಿಷಯವನ್ನು ಈ ಸಿದ್ಧಾಂತ ಕಲ್ಪಿಸಿಕೊಳ್ಳುತ್ತದೆ. ದೇರ್ ವಿಲ್ ಬಿ ಎಕ್ಸಿಸ್ಟೆನ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ವೇರ್ ಇನ್ ಕೇಸ್ ಆಫ್ ದಿ ಐದರ್ ಇಟ್ ಮೇ ಬಿ ಕಮೋಡಿಟಿ ಮಾರ್ಕೆಟ್ ಆರ್ ಮೇ ಬಿ ಫ್ಯಾಕ್ಟರ್ ಮಾರ್ಕೆಟ್. And then here the third assumption is that there is a perfect mobility of factors within the country, but internationally they are immobile. They are internationally they are immobile. It means the factors within a territory of the country, within a domestic or domain, they are completely mobile. But whereas in case of the internationally or international trade, they are what, immobile, completely immobile. ಅಂದರೆ ಅಂತಾರಾಷ್ಟ್ರೀಯ ಒಂದು ಅಂದರೆ ಈ ಶ್ರಮಶಕ್ತಿ ಆಗಿರ್ಬೋದು, ಯಾವುದೇ ಉತ್ಪಾದನಾಂಗ ಆಗಿರ್ಬೋದು, ದೇಶೀಯ ಒಳಗಡೆ ಏನಪ್ಪ ಅಂದ್ರೆ ಚಲನಾತ್ಮಕವಾಗಿರ್ತಕ್ಕಂಥ ಸ್ಥಿತಿಯನ್ನು ಹೊಂದಿರ್ತದೆ, ಆದರೆ ಅಂತಾರಾಷ್ಟ್ರೀಯವಾಗಿ ಅದು ಅಚಲವಾಗಿರ್ತಕ್ಕಂಥ ಸ್ಥಿತಿಯನ್ನು ಹೊಂದಿರ್ತದೆ ಅನ್ನುವಂಥ ವಿಷಯವನ್ನು ಇಲ್ಲಿ ಈ ಸಿದ್ಧಾಂತ ಏನಪ್ಪ ಅಂತಂದ್ರೆ ಕಲ್ಪಿಸಿಕೊಳ್ತದೆ. ಹಾಗೆಯೇ the fourth one is, there are no transport cost. It means there are no transport cost. ಸಾರಿಗೆ ವೆಚ್ಚ ಇರುವುದಿಲ್ಲ. And where it exists the transport cost, it means whatever the goods price will not be considered the transportation cost. We have to bear it.
ದಿ ಪ್ರೊಡ್ಯೂಸರ್ ಈ ಹ್ಯಾಸ್ ಟು ಬಿಯರ್ ಇಟ್. ಯಾರು ಸಾರಿಗೆ ವೆಚ್ಚವನ್ನು ಭರಿಸಬೇಕಪ್ಪ ಅಂತಂತಂದರೆ ಯಾರು ಉತ್ಪಾದನೆ ಮಾಡ್ತಾರಲ್ಲ ಅವರೇ ಸಾರಿಗೆ ವೆಚ್ಚವನ್ನು ಭರಿಸಬೇಕು ಅನ್ನುವಂಥ ವಿಷಯವನ್ನು ಈ ಒಂದು ಸಿದ್ಧಾಂತ ನಮಗೆ ತಿಳಿಸ್ಕೊಡ್ತಾ ಇದೆ. ಆ್ಯಂಡ್ ದೆನ್ there is free and unrestricted trade between two countries. Yes, it is important. There is a free and unrestricted trade between the two countries. Whichever the countries are engaged in international trade, trade will be free and unrestricted. There is no restrictions, there is no barriers over the transactions of the goods and services between the countries. ಅಂದರೆ ದೇಶಗಳ ನಡುವೆ ವಸ್ತುಗಳ ವಿಲೇವಾರಿಯ ಮಧ್ಯೆ ಏನಪ್ಪ ಅಂತಂದರೆ ಯಾವುದೇ ಥರನಾಗಿರ್ತಕ್ಕಂಥ ನಿರ್ಬಂಧಗಳಾಗಿರ್ಬೋದು, ಷರತ್ತುಗಳಾಗಿರಬಹುದು, ಕಟ್ಟಪ್ಪಣೆಗಳಾಗಿರ್ಬೋದು ಇರುವುದಿಲ್ಲ. ಅತ್ಯಂತ ಒಂದು ಏನಪ್ಪ ಅಂತಂದ್ರೆ ನಿರಾಂತಕವಾಗಿ ಅತ್ಯಂತ ಒಂದು ಏನಪ್ಪ ಅಂತಂದ್ರೆ ಮುಕ್ತವಾಗಿ ಸರಕುಗಳೇನಾಗ್ತಾವ್ರಿ ವಿಲೇವಾರಿ ಆಗ್ತವೆ ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆ್ಯಂಡ್ ದಿ ಸಿಕ್ಸ್ತ್ ಒನ್ ಈಸ್ ದೇರ್ ಆರ್ quantitative differences in factors or factor endowments in different regions, but qualitatively they are homogeneous. Yes, there are quantitative difference in factor endowment in different regions, but qualitatively they are homogeneous. It means that whatever the factors of production available in different the regions, they quantitatively they may vary in nature, but qualitatively homogeneous in nature. It is most important thing. ಇಲ್ಲೇನು ಶ್ರಮಶಕ್ತಿ ಆಗಿರ್ಬೋದು, ಯಾವುದೇ ಉತ್ಪಾದನೆ ಆಗಿರ್ಬೋದು, ವಿವಿಧವಾಗಿರ್ತಕ್ಕಂತಹ ಪ್ರದೇಶಗಳ ಮಧ್ಯೆ ಉಪಲಬ್ಧತೆ ಏನಿರ್ತದೆ ಅಂತಂದರೆ ವ್ಯತ್ಯಾಸತೆಯಿಂದ ಕೂಡಿರಬಹುದು. ಆದರೆ ಅವುಗಳ ದಕ್ಷತೆ, ಕಾರ್ಯಕ್ಷಮತೆ, ಅದರ ಶ್ರಮವನ್ನು ವಿಲೇವಾರಿ ಮಾಡ್ತಕ್ಕಂತಹ ಒಂದು ಪ್ರಮಾಣ ಏನಿದೆ ಅಂತಂದರೆ ಸಮತೋಲನವಾಗಿರುತ್ತದೆ. ಇಟ್ ಮೀನ್ಸ್ ವಾಟ್ ಎವರ್ ದಿ ಎ ಪ್ರೊಡ್ಯೂಸಸ್ ದಟ್ ಆಲ್ಸೋ ಪ್ರೊಡ್ಯೂಸಸ್, ವಾಟ್ ಎವರ್ ದಿ ಎ ಪ್ರೊಡ್ಯೂಸಸ್ ಬಿ ಆಲ್ಸೋ ಪ್ರೊಡ್ಯೂಸಸ್, ಡಿ ಆಲ್ಸೋ ಪ್ರೊಡ್ಯೂಸಸ್. ಇಟ್ ಮೀನ್ಸ್ homogeneity in the production of the goods and services also found in the production process. And then the seventh one is the production function of the two commodities have different factors intensities. It means labor intensive and capital intensive. It means the production function of two commodities have ಡಿಫ್ರೆಂಟ್ ಫ್ಯಾಕ್ಟರ್ ಇಂಟೆನ್ಸಿಟೀಸ್. ಎಸ್, ಇದೇನಪ್ಪ ಅಂತಂದರೆ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂತಹ ಎರಡು ರಾಷ್ಟ್ರಗಳೇನಿರ್ತಾವಲ್ಲ ಅವು ಒಂದೇನು ಅಂತಂದರೆ ಉತ್ಪಾದನಾಂಗಗಳ ಬಳಕೆಯಲ್ಲಿ ತಮಗೆ ಅನುಕೂಲ ಅಂದರೆ ಅದಕ್ಕೆ ಕೆಲವೊಂದು ರಾಷ್ಟ್ರಕ್ಕೆ ಬಂಡವಾಳ ಅನುಕೂಲ ಆಗಬಹುದು, ಕೆಲವೊಂದು ರಾಷ್ಟ್ರಕ್ಕೆ ಏನಪ್ಪ ಅಂತಂದರೆ ಶ್ರಮ ಅನುಕೂಲ ಆಗಬಹುದು. ಡಿಪೆಂಡ್ಸ್ ಅಪಾನ್ ಇಟ್ಸ್ ಎಕಾನಮಿಕ್ ಆಸ್ಪೆಕ್ಟ್ಸ್. And then the eighth one is tastes and preferences of consumers and their demand patterns are identical in both countries. Yes, the tastes and preferences of consumers, they are their demand patterns, they are identical in both the countries. Most important aspect, identical means both the countries consumers or the people, they can identify, they can it means they have, it means usability, it means taste and its demand or its preferences means whatever the goods are engaged in the production process and international trade, whatever the goods are exported or whatever goods are imported, they may be identical. It means the goods are used by the people, they required by the people, the demand raised by that particular country's people. At that moment it means there is no, it means useless goods are not engaged and entertained in international ಟ್ರೇಡ್. ಅಂದರೆ ಇಲ್ಲೇನು ಅಂತಂತಂದರೆ ಉಪಯುಕ್ತಕಾರಿ ಉತ್ಪನ್ನಗಳನ್ನು ಎರಡೂ ದೇಶಗಳು ಏನು ಮಾಡ್ತಾವ್ರಿ ರಫ್ತು ಮಾಡೋದಾಗಿರ್ಬೋದು ಅಥವಾ ಆಮದು ಮಾಡ್ಕೊಳ್ಳೋದಾಗಿರ್ಬೋದು ಅಲ್ಲಿ ನಡೀತದೆ ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಾಂತ ಅನ್ನುವಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಇನ್ ನೆಕ್ಸ್ಟ್ ಸಿದ್ಧಾಂತ ಆಗಿದೆ. ಇನ್ನು ಮುಂದೆ ಏನಪ್ಪ ಅಂತಂದರೆ ಒಂದು ರೇಖಾಚಿತ್ರ ಬರ್ತದೆ. ಆ ರೇಖಾಚಿತ್ರದ ಮೂಲಕವಾಗಿ ನಾವು ಇನ್ನೂ ಕೂಡ ಏನಪ್ಪ ಅಂತಂದ್ರೆ ಈ ಸಿದ್ಧಾಂತದ ಮೂಲಕವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಹೇಗೆ ಸಾಧ್ಯ ಆಗ್ತದೆ, ಲಾಭ ಹೇಗೆ ಆಗ್ತದೆ ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಳ್ತಕ್ಕಂಥದ್ದು. Dear student friends, here the theory also explained in terms of two dimensions or two parts.
The one is factor abundance in terms of factor prices, and the second one is the factor availability physically in terms of physical availability. ಆ್ಯಂಡ್ ಇಲ್ಲೇನಪ್ಪ ಅಂದ್ರೆ ಸಂಪನ್ಮೂಲಗಳ ಬೆಲೆ ಪ್ರಮಾಣದಲ್ಲಿ ಅವುಗಳ ಸಮೃದ್ಧಿ ಅಂತ ಹೇಳಿ ಕರಿತೀವಿ. ಎರಡನೇದು ಸಂಪನ್ಮೂಲಗಳ ಭೌತಿಕ ಪ್ರಮಾಣದಲ್ಲಿ ಅವುಗಳ ಸಮೃದ್ಧತೆ ಅಂತ ಹೇಳಿ ಕರಿತೀವಿ. ಸೊ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಫ್ಯಾಕ್ಟರ್ ಅಬಂಡೆನ್ಸ್ ಇನ್ ಟರ್ಮ್ಸ್ ಆಫ್ ಫ್ಯಾಕ್ಟರ್ ಪ್ರೈಸಸ್, ಅಥವಾ ಸಂಪನ್ಮೂಲಗಳ ಬೆಲೆ ಪ್ರಮಾಣದಲ್ಲಿ ಅವುಗಳ ಸಮೃದ್ಧಿ ಅಂತ ಹೇಳಿ ಕರಿತೀವಿ. ಸಮೃದ್ಧಿ ಅಂತಂದರೆ ಇಲ್ಲೇನಪ್ಪ ಅಂತಂದರೆ ಲಭ್ಯತೆ ಅಂತ ನಾವು ಕರಿತೀವಿ, ಲಭ್ಯತೆ. ಓಕೆ, ಸೊ ಫ್ಯಾಕ್ಟರ್ಸ್ ಉತ್ಪಾದನಾಂಗಗಳು. ವಿಚ್ ಆರ್ ದೀಸ್ ಫ್ಯಾಕ್ಟರ್ಸ್? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಜೇಷನ್. ದಿ ರಿವಾರ್ಡ್ ಫಾರ್ ಲ್ಯಾಂಡ್ ಈಸ್ ವಾಟ್? ರೆಂಟ್. ರಿವಾರ್ಡ್ ಫಾರ್ ಲೇಬರ್ ಈಸ್ ವಾಟ್? ವೇಜ್. ಆ್ಯಂಡ್ ರಿವಾರ್ಡ್ ಫಾರ್ ಕ್ಯಾಪಿಟಲ್, rate of interest. Reward for organization, that is profit. So certainly these are the some important factors of production and the respective rewards. Okay, so considerably the factor price means what? Reward. In this concern, price means what? Reward. And reward, if it is high reward, it leads to what happens? The price will be high. And when the price will be high, at that moment what happens? The returns will be decreases. Returns will be decreases, and the finished goods price will be set at high level, and it leads to what happens? Some sorts of the losses maybe occurs in the market, because the people will be discard such kind of the goods high which having high level of the price. ಯಾಕಂತಂದರೆ ಮಾರುಕಟ್ಟೆಯಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಯಾವ ಉತ್ಪನ್ನದ ಬೆಲೆ ಕಡಿಮೆ ಇದೆಯೋ ಅದನ್ನು ಜನ ಕೊಂಡ್ಕೊಳ್ತಾರೆ, ಯಾವ ಉತ್ಪನ್ನದ ಬೆಲೆ ಹೆಚ್ಚಿದೆಯೋ ಅದನ್ನು ಜನ ಕೊಂಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸೊ ಹೀಗಾಗಿ ಏನಪ್ಪ ಅಂತಂದರೆ ಕಡಿಮೆ ಬೆಲೆ ಇದ್ದಾಗ ಅಂದರೆ ಸರಕುಗಳ ಬೆಲೆಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತಂತಂದರೆ ಈ ಒಂದು ಪ್ರೈಸ್ ಇದೆ ಅಂದರೆ ಇದೊಂದು ರಿವಾರ್ಡ್ ಇದೆಯಲ್ಲ, ಪ್ರತಿಫಲ ಇದೆಯಲ್ಲ, ಆ ಪ್ರತಿಫಲಗಳು ಏನಿರಬೇಕು ಅಂತಂದರೆ ದೇ ಮಸ್ಟ್ ಬಿ ಚೀಪ್. ಅವೇನಿರ್ಬೇಕು ರೀ? ಅಗ್ಗ ಇರಬೇಕು. ಅಗ್ಗವಾಗಿ ಅಥವಾ ಸರಳವಾಗಿ ನಮಗೆ ಸಿಗುವಂತಿದ್ರೆ ನಿಶ್ಚಿತವಾಗಿಯೂ ಅಂತಾರಾಷ್ಟ್ರೀಯ ವ್ಯಾಪಾರ ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಈ ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ ಅವುಗಳ ಉಪಲಬ್ಧತೆಯನ್ನು ಗಣನೆಗೆ ತೆಗೆದುಕೊಂಡು ಯಾರು HO ಅವರು ಅಥವಾ ಹೆಕ್ಸ್ಚರ್ ಮತ್ತು ವೈಲಿನ್ ಅವರು ಈ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಕನ್ಸಿಡರ್ ದಿಸ್ ಈಕ್ವೇಷನ್. ಓಕೆ, ಈ ಸಮೀಕರಣವನ್ನು ಒಂದಿಷ್ಟು ನಾವು ಅವಲೋಕನ ಮಾಡಲಾಗಿ ಏನಪ್ಪ ಅಂತಂದರೆ ನೋಡಿ, ಪ್ರೈಸ್ ಆಫ್ ಕ್ಯಾಪಿಟಲ್ ಆರ್ ಪ್ರೈಸ್ ಆಫ್ ಲೇಬರ್ ಆಫ್ ಕಂಟ್ರಿ lesser than price of capital, price of labor of country B. It means this equation or formula enumerates that, explains that country A has more advantage than country B, because the price of the labor and price of the capital, it is lesser than country B. ಅಂದರೆ ಬಿಗೆ ಹೋಲಿಕೆ ಮಾಡಿದರೆ ಎ ದೇಶದಲ್ಲಿ ಬಂಡವಾಳ ಮತ್ತು ಶ್ರಮ ಇವೆರಡು ಏನಪ್ಪ ಅಂತಂದರೆ ಅಗ್ಗವಾಗಿ ಸಿಗುತ್ತವೆ ಅನ್ನುವಂತಹದ್ದನ್ನು ಈ ಸಮೀಕರಣ ನಮಗೆ ತಿಳಿಸಿಕೊಡ್ತದೆ. ಆನ್ ಅಕೌಂಟ್ ಆಫ್ ಕನ್ಸಿಡರಿಂಗ್ ದಿಸ್ ಅಸ್ಪೆಕ್ಟ್, ದಿ ಥಿಯರಿ ಕ್ಯಾನ್ ಆಲ್ಸೋ ಡೀಲ್ಟ್ ವಿತ್ ದಿ ಫಾಲೋವಿಂಗ್ ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್. ಇಟ್ ಈಸ್ ವೆರಿ ಸಿಂಪ್ಲೆಸ್ಟ್ ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್. ಐ ಥಿಂಕ್ ದೇರ್ ಆರ್ more curves make this theory simplified understanding. Got it? ಇಲ್ಲಿ ಹೆಚ್ಚು ರೇಖಾಚಿಗಳಿದ್ದಾವೆ, ಇದೇನಪ್ಪ ತಿಳಿತಾ ಇಲ್ಲ, ಎಷ್ಟು ಗಜಿಬಿಜಿ ಆಗಿದೆ ಅಂತೇಳಿ ನಿಮ್ಗನ್ಸ್ಬಹುದು. ಬಟ್ ಅಷ್ಟೇ ಸರಳವಾಗಿದೆ. ಸರಳೀಕರಣ ಮಾಡೋ ಸಲುವಾಗಿ ಹೆಚ್ಚು ರೇಖೆಗಳಿದ್ದಾವೆ, ಹೊರತಾಗಿ ಏನಪ್ಪ ಅಂತಂದ್ರೆ ಗೊಂದಲಗಳನ್ನು ಮಾಡಲಿಕ್ಕೆ ಹೆಚ್ಚು ರೇಖೆಗಳನ್ನು ಇಲ್ಲಿ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ಏನಪ್ಪ ಅಂತಂದರೆ ಇಟ್ ಈಸ್ ಒನ್ ಆಫ್ ದಿ ವೆರಿ ಸಿಂಪ್ಲೆಸ್ಟ್ ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್ ವಿಚ್ ದಿ ಡಯಾಗ್ರಾಮ್ ನಂಬರ್ 2, isn't it? 2 earlier, that is 1. Okay, and then here on OY axis we measure what? On OY axis we measure the capital intensive Y good. Got it? And on OX axis we measure the labor intensive X good. Okay, so capital intensive Y measured along the OY axis and labor intensive good X measured along the OX axis. Y ಲಂಬಾಕ್ಷದ ಮೇಲೆ ಬಂಡವಾಳ ಸಾಂದ್ರ ಸರಕು ಯಾವುದು Y ಅನ್ನು ಅಳತೆ ಮಾಡ್ತಾ ಇದ್ದೇವೆ. ಆಮೇಲೆ OX ಅಕ್ಷದ ಮೇಲೆ ಏನಪ್ಪ ಅಂತಂದರೆ ಯಾವುದು ಈ ಶ್ರಮ ಸಾಂದ್ರ X ವಸ್ತುವನ್ನು ಅಳತೆ ಮಾಡ್ತಾ ಇದ್ದೀವಿ. ಓಕೆ, ಸೊ ಹಿಯರ್ as in diagrammatical representation or the diagram shown, that is
AA curve. AA, it is the curve, production possibility curve of what? A country. Got it? Production possibility curve of A country, or AA is the price line of country A of both the goods. Got it? Price line, it means, price means what? The cost line. Cost means what? Which the how much, it means manufacturing the Y commodity, manufacturing of Y commodity, how much cost it is to be incurred by country A for manufacturing Y. Y means capital intensive good, and for manufacturing labor intensive good. So I will clarify that here. See here, how much it means for manufacturing Y commodity, country A, it has to use how much? OC amount of capital, but it has how much? OA amount of capital, and it has to use how much? OD amount of what? OD amount of labor for manufacturing of what? Y commodity. So it means what? Why it is feasible to manufacture which country? A country. And consider the B curve. BB curve, it is the price line of country B, which it is possible to country B. Country BB is the price line of country B, and which it is possible to manufacture X commodity. So country B is the manufacturing possibility, that is, see here, it has the how much? OB amount of the labor, and this OB amount of capital. But for to manufacture X commodity, it has to use how much? OT amount of the capital, and OR amount of labor. In this concern, what? The country B, and it is not tangented to this curve. B curve is here, and B2 curve is here. Why it is difference, or why additionally we have taking this B2 curve? Because this B2 curve, it is the internationally goods, it indicates internationally goods required, the amount of internationally goods required, either it may be capital or may be labor. And the country B, even it has how much capability? This OB amount of capability, and this OB amount of capability, but actually required in market how much? OB2. This OB2 along Y, and this OB2 along OX. Hence it is very cheaper to the country B to adopt and select the goods that is to be manufactured by B country, that is which one? X good is to be manufactured under the regulation of country B. And how much it has to invest? OR amount of labor it is to be invested for manufacturing of X good, and OT amount of capital is to be utilized by country B. So this is how indicates the production possibilities, and certainly the countries can expend the labor and capital respectively. ಈ ರೇಖಾಚಿತ್ರದಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಎಷ್ಟು ಪ್ರಮಾಣದಷ್ಟು ಯಾವ ದೇಶಕ್ಕೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಅವುಗಳ ಉತ್ಪಾದನೆ ಅಂಗಗಳ ಒಂದು ಎಷ್ಟು ಉಪಲಬ್ಧತೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಇಲ್ಲೇನಪ್ಪ ಅಂತಂತಂದರೆ ನೋಡಿ, ಎ ದೇಶಕ್ಕೆ ಏನಿದೆ ಅಂತಂದರೆ OY ಅಕ್ಷವನ್ನು ಗಣನೆ ತೆಗೆದುಕೊಂಡ್ರೆ ಈ OA ಪ್ರಮಾಣದಷ್ಟು ಬಂಡವಾಳ ಇದೆ.
ಆಮೇಲೆ ಈ ಒ ಎ ಪ್ರಮಾಣದಷ್ಟು ಏನಿದೆ ಶ್ರಮ ಇದೆ, ಉಪಲಬ್ಧತೆ ಇದೆ. ಸೊ ಇಲ್ಲೇನಪ್ಪ ಅಂತಂದರೆ ರೇಖಾಚಿತ್ರದಲ್ಲಿ ಇಲ್ಲಿ ಸಾಮಾನ್ಯವಾಗಿ ಏನು ಅಂತಂದರೆ ವಾಯು ವಸ್ತುವನ್ನು ಉತ್ಪಾದನೆ ಮಾಡಬೇಕು ಅಂತಂದರೆ ಇಲ್ಲಿ ಎ ದೇಶ ಎಷ್ಟು ಪ್ರಮಾಣದಷ್ಟು ಬಂಡವಾಳ ವಿನಿಯೋಗ ಮಾಡಬೇಕು ಅಂತಂದರೆ ಓಶಿ ಪ್ರಮಾಣದಷ್ಟು ಬಂಡವಾಳವನ್ನು ವಿನಿಯೋಗ ಮಾಡಬೇಕು ಮತ್ತು ಓಡಿ ಪ್ರಮಾಣದಷ್ಟು ಶ್ರಮವನ್ನು ವಿನಿಯೋಗ ಮಾಡಬೇಕು. ಹೀಗೆ ಮಾಡಿದ್ದೇ ಆದರೆ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಏನಾಗ್ತದೆ ರೀ ಇಲ್ಲಿ ಯಾವ ದೇಶಕ್ಕೆ ಎ ದೇಶಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಯಾಕಂತಂದರೆ ಇದು ಬಿ ದೇಶಕ್ಕೆ ಹೋಲಿಕೆ ಮಾಡಿದರೆ ಒಂದಿಷ್ಟು ಹೆಚ್ಚು ಪ್ರಮಾಣದಲ್ಲಿ ಏನೈತೆ ರೀ ಶ್ರಮವನ್ನು ಕಂಡುಕೊಳ್ತೀವಿ. ಇಟ್ ಮೀನ್ಸ್ ಓ ಎ ಈಸ್ ಗ್ರೇಟರ್ ದ್ಯಾನ್ ಓ ಬಿ. ದಿಸ್ ಓ ಎ ಈಸ್ ಗ್ರೇಟರ್ ದ್ಯಾನ್ ಓ ಬಿ. ಯಾಕಂತಂದರೆ ಓ ಎ ಇದೇನಪ್ಪ ಅಂತಂದರೆ ಎ ದೇಶದ್ದು, ಓ ಬಿ ದೇಶದ್ದು. ಬಿ ದೇಶದಲ್ಲಿ ಏನಪ್ಪ ಅಂತಂದ್ರೆ ಬಂಡವಾಳ ಸಣ್ಣ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ತೇವೆ. ಆದ್ದರಿಂದ ಇಲ್ಲಿ ಏನಪ್ಪ ಅಂತಂದರೆ ಎ ದೇಶ ಯಾವ ವಸ್ತುವನ್ನು ಉತ್ಪಾದನೆ ಮಾಡ್ಬೇಕು ರೀ ವಾಯು ವಸ್ತುವನ್ನು ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತೇವೆ. ವಾಯು ವಸ್ತು ಎಂಥ ವಸ್ತು ರೀ ಬಂಡವಾಳ ಸಾಂದ್ರ ವಸ್ತು ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಇನ್ನು ಬಿ ಬಿ ಕರ್ವ್ ಇದೆ. ಈ ಬಿ ಬಿ ಕರ್ವ್ ನೋಡಿ, ಬಿ ಬಿ ಕರ್ವ್ ಇದು ಬಿ ದೇಶದ ಉತ್ಪಾದನಾ ಬೆಲೆ ರೇಖೆ. ಇನ್ನು ಸಾಮಾನ್ಯವಾಗಿ ಇಲ್ಲಿ ಒಂದು ಬಿ ಬಿ ರೇಖೆ ಇದೆ ಮತ್ತು ಇಲ್ಲಿ ಒಂದು ಬಿ ಟು ರೇಖೆಯನ್ನು ಕೂಡ ನಾವು ತೆಗೆದಿದ್ದೇವೆ. ಇದ್ಯಾಕೆ ಅಂತ ಹೇಳಿ ಪ್ರಶ್ನೆ ಬರ್ತದೆ. ಇಲ್ಲಿ ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿ ದೇಶಕ್ಕೆ ಇಷ್ಟು ಉತ್ಪಾದನಾ ಸಾಮರ್ಥ್ಯ ಇದೆ ಅಂದರೆ ಆ ದೇಶದಲ್ಲಿ ಇಷ್ಟು ಉತ್ಪಾದನಾ ಸಾಮರ್ಥ್ಯ ಅಂದರೆ ಅಷ್ಟು ಪ್ರಮಾಣದಷ್ಟು ಉತ್ಪಾದನೆಗಳು ಸಿಗ್ತಾ ಇದ್ದಾವೆ. ಒ ಬಿ ಪ್ರಮಾಣದಷ್ಟು ಓ ಅಕ್ಷದಲ್ಲಿ ಯಾವುದು ಬಂಡವಾಳ ಮತ್ತು ಈ ಒಂದು ಒ ಬಿ ಪ್ರಮಾಣದಷ್ಟು ಎಕ್ಸ್ ಅಕ್ಷದಲ್ಲಿ ಶ್ರಮ ಸಿಗ್ತಾ ಇದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯಲ್ಲಿ ಎಷ್ಟು ಬೇಕಾಗಿದೆಪ್ಪ ಅಂತಂದರೆ ಕೇವಲ ಒ ಬಿ ಟು ಪ್ರಮಾಣದಷ್ಟು ಏನು ಬೇಕಾಗಿದೆ ರೀ ಈ ಬಂಡವಾಳ ಸಾಂದ್ರ ವಸ್ತು ಬೇಕಾಗಿದೆ ಮತ್ತು ಒ ಬಿ ಟು ಪ್ರಮಾಣದಷ್ಟು ಎಕ್ಸ್ ವಸ್ತುವನ್ನು ಉತ್ಪಾದನೆ ಮಾಡಿದರೆ ಸಾಕಪ್ಪ ಅನ್ನೋ ಹಾಗೆ ಇದೆ. ಸೊ ಈ ಪರಿಸ್ಥಿತಿಯಲ್ಲಿ ಏನಪ್ಪ ಅಂತಂದರೆ ದಿಸ್ ಬಿ ಬಿ ಕರ್ವ್ ಶಿಫ್ಟ್ ಟು ದಿಸ್ ಲೈನ್. ಇದೇನಪ್ಪ ಅಂದ್ರೆ ತದ್ರೂಪಿ ಅಂತ ಹೇಳಿ ನಾವು ಕರಿತಕ್ಕಂಥದ್ದು. ಬಿ ಬಿನ ತದ್ರೂಪಿ ಯಾವುದು ಬಿ ಟು. ಸೊ ಈ ಬಿ ಟು ಕರ್ವ್ ಏನಪ್ಪ ಅಂದ್ರೆ ಕೆಳಗಡೆ ಬರ್ತದೆ. ಸೊ ಬಿ ಟುನಲ್ಲಿ ಯಾವ ವಸ್ತುವನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಬಿ ದೇಶ ಅಂತಂತಂದರೆ ಬಿ ದೇಶ ಇದ್ದದ್ದೇನಪ್ಪ ಅಂತಂದ್ರೆ ಎಕ್ಸ್ ವಸ್ತುವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅಂದರೆ ಎಕ್ಸ್ ವಸ್ತು ಎಂಥ ವಸ್ತು ಐತ್ರಿ ಶ್ರಮ ಸಾಂದ್ರ ವಸ್ತು ಆಗಿದೆ. ಈ ಶ್ರಮ ಸಾಂದ್ರ ವಸ್ತುವನ್ನು ಏನಪ್ಪ ಅಂತಂದರೆ ಇಲ್ಲಿ ಯಾವ ದೇಶ ಬಿ ದೇಶವು ಏನಪ್ಪ ಅಂತಂದ್ರೆ ಉತ್ಪಾದನೆ ಮಾಡಬೇಕು. ಸೊ ಹಾಗಾಗಿ ಏನಪ್ಪ ಅಂದ್ರೆ ಎಷ್ಟು ಪ್ರಮಾಣದ ಶ್ರಮವನ್ನು ವಿನಿಯೋಗ ಮಾಡಬೇಕು ಅಂತಂದರೆ ಓ ಆರ್ amount of the labor it is to be invested by country which country B and how much OT amount of what the capital it is to be used by country B. If the same tendency will be continued in the production process, what will be the international gains it is to be gained? That is EG amount of internationally earnings, internationally savings means what the labor either the capital it is saved by what country, which country A country, and this LS amount of labor or the capital saved by what country B. So it is net savings from international ಟ್ರೇಡ್. ಅಂದರೆ ಒಂದು ವೇಳೆ ಏನಪ್ಪ ಅಂತಂದ್ರೆ ಶ್ರಮವನ್ನು ಗಣನೆಗೆ ತೆಗೆದುಕೊಂಡು ಶ್ರಮದ ಬೆಲೆಗಳನ್ನು ಗಣನೆಗೆ ತೆಗೆದುಕೊಂಡು ಇಲ್ಲೇನಪ್ಪ ಅಂತಂದರೆ ನಾವು ಎ ದೇಶವನ್ನು ಗಣನೆಗೆ ತೆಗೆದುಕೊಂಡು ಅಂತಂದರೆ ಇಲ್ಲಿ ಎ ದೇಶವು ಏನಪ್ಪ ಅಂದ್ರೆ ಯಾವ ವಸ್ತುವನ್ನು ಉತ್ಪಾದನೆ ವಾಯು ವಸ್ತುವನ್ನು ಉತ್ಪಾದನೆ ಮಾಡಿದ್ದೇ ಆದರೆ ಅದೇನಪ್ಪ ಅಂತಂದ್ರೆ ಇ ಜಿ ಪ್ರಮಾಣದಷ್ಟು ಏನು ಮಾಡ್ತದೆ ರೀ ಉಳಿತಾಯ ಮಾಡ್ತದೆ. ಏನು ಉಳಿತಾಯ ಮಾಡ್ತದೆ ರೀ ಇ ಜಿ ಪ್ರಮಾಣದಷ್ಟು ಅಲ್ಲಿ ಬಂಡವಾಳ ಮತ್ತು ಶ್ರಮವನ್ನು ಉಳಿತಾಯ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತದೆ. ಅದು ಒಂದು ವೇಳೆ ಏನಪ್ಪ ಅಂದ್ರೆ ಬಂಡವಾಳ ಸಾಂದ್ರ ವಸ್ತುವನ್ನು ಉತ್ಪಾದನೆ ಮಾಡಿದ್ದೇ ಆದರೆ. ಇನ್ನು ಈ ಒಂದು ಬಿ ದೇಶವು ಕೂಡ ಏನಪ್ಪ ಅಂತಂದರೆ LS ಪ್ರಮಾಣದಷ್ಟು ಏನಪ್ಪ ಅಂತಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರಮ ಮತ್ತು ಬಂಡವಾಳವನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅಂತಾರಾಷ್ಟ್ರೀಯ ಲಾಭಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಲಾಭಗಳನ್ನು ಪಡ್ಕೊಳ್ಬೇಕು ಅಂತಂತಂದರೆ ಬಿ ದೇಶ ಇದ್ದದ್ದು ಯಾವ ವಸ್ತುವನ್ನು ಎಕ್ಸ್ ವಸ್ತುವನ್ನು ಉತ್ಪಾದನೆ ಮಾಡಬೇಕು ಅನ್ನುವಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಾ. ಸೊ ಇದೇನಪ್ಪ ಅಂತಂದರೆ ಫ್ಯಾಕ್ಟರ್ ಅಬಂಡೆನ್ಸ್ ಇನ್ ಟರ್ಮ್ಸ್ ಆಫ್ ಫ್ಯಾಕ್ಟರ್ ಪ್ರೈಸಸ್. ಇದೇನಪ್ಪ ಅಂದ್ರೆ ಸಂಪನ್ಮೂಲಗಳ ಬೆಲೆ ಪ್ರಮಾಣದಲ್ಲಿ ಅವುಗಳ ಸಮೃದ್ಧಿ ಅಥವಾ ಲಭ್ಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚರ್ಚೆ. ಸೊ ಈಗ ಮತ್ತೊಂದು ರೇಖಾಚಿತ್ರವನ್ನು ನೋಡೋಣ. ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಇನ್ ದಿಸ್ diagrammatical representation as earlier dictated
that is the second aspect is that factor abundance in terms of physical availability ಅಥವಾ ಭೌತಿಕ ಪ್ರಮಾಣದಲ್ಲಿ ಸಂಪನ್ಮೂಲಗಳ ಸಮೃದ್ಧಿ ಅಥವಾ ಲಭ್ಯತೆ ಅಂತ ಹೇಳಿ ಕರಿತೀವಿ. ಈ ವಿಷಯವನ್ನು ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಸೊ ಫ್ಯಾಕ್ಟರ್ whatever the available in terms of physical availability. So here suppose say for example in this diagram on y axis we measure the capital intensive good y, and on ox axis we measure labor intensive good x, labor intensive good x. And if both the countries means what, the country A and country B, both the countries to produce equal proportionate of the goods at that moment they have to be on line, that is OR. Be on line, that what, OR. At that moment what happens, both the countries, it means the B country equalizes at F and country A equalizes at E. That is why this diagram represents that again the AA curve, the AA curve, it is the production possibility curve of country A, and BB is what, the BB curve is the production possibility curve of country B. And in this concern here the HH, it is what, HH is the price line of country A, and SS, this is the price line of country B. And in this concern which country have to produce which commodity. So that is why here this look upon this equation, it is very simplest equation concerned to this explanation, that is the capital of A and the labor of A, it is greater than capital of B and labor of B. In this concern, that is A means country A, B means country B. So here the country A, it has abundancy in what, capital, and country B, it has abundance concern to that one here, that is labor abundancy in concern to that the production process. Okay, that is OS amount of labor country B have. That is why here the AA curve, it represents that production possibility frontier of country A, hence it represents that OA amount of investing, by investing OA amount of capital, it can manufacture commodity Y, and it will be equalizes at point E, and then here next thing is that the BB, it is the price line, production possibility frontier of country B, and it can produce how much, OB amount of labor intensive X commodity, and then here the labor intensive X commodity is to be manufactured by country B, and its price line will be SS, and then here it will be equalizes at point F, Okay, so this is what I want to say here. The equilibrium position of the international trade, it is easily arranged in between both the countries,
and the resources are easily allocated and shared among the countries easily, and the international trade it will become fruitful both the countries. That is why here the international trade, again it states that the OR is very important curve. It means which states that the balancing curve, also balancing curve, and here the finally, that is the country A produces which commodity, Y commodity, and supplies and manufactures itself, as well as country B, and country B produces commodity X itself and as well country A. So this is the main theme of this aspect. Okay, and friends, the next aspect is, okay friends, here the next aspect is that critical evaluation of the theoretical aspect. And certainly, as we find some sorts of the limitations in Ricardian theory, like this HO theorem also having some sorts of the limitations, or the critical evaluation is needed. So the first critique is that unrealistic assumptions. Yes, in this theoretical aspect there are unrealistic assumptions like perfect competition and free trade. It is not possible as usual, or as it theory very simply assumes that. ಅಂದರೆ ಈ ಸಿದ್ಧಾಂತ ಅಷ್ಟು ಸರಳವಾಗಿ ಏನು ಕಲ್ಪಿಸಿಕೊಳ್ತದನು, ಮುಕ್ತ ಮಾರುಕಟ್ಟೆ ಇರ್ತದೆ, ಆಮೇಲೆ ಪರಿಪೂರ್ಣ ಪೈಪೋಟಿ ಇರ್ತದೆ ಅಂಥೇಳಿ ಕಲ್ಪಿಸಿಕೊಳ್ತದೆ. ಆದರೆ ವಾಸ್ತವಿಕವಾಗಿ ಇಂತಹ ಒಂದು ಪರಿಸ್ಥಿತಿಯನ್ನು ಕಂಡುಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಯಾಕಂತಂದರೆ ಇವತ್ತು ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳಿಗೆ ಇದು ಸಾಧ್ಯ ಆಗದೇ ಇರತಕ್ಕಂಥ ಸನ್ನಿವೇಶ ಇದ್ದಾಗ, ಇನ್ನು ಅನಭಿವೃದ್ಧ ಮತ್ತು ತೃತೀಯ ತಲೆಮಾರಿನ ರಾಷ್ಟ್ರಗಳಿಗೆ ಏನಪ್ಪ ಅಂತಂದರೆ ಸಾಧ್ಯ ಇರದೇ ಇರತಕ್ಕಂಥ ವಿಷಯವಂತ ನಾವಿಲ್ಲಿ ಹೇಳ್ತಕ್ಕಂಥದ್ದು. ಸೊ ಇದೇನಪ್ಪ ಅಂತಂದರೆ ಒಂದು ಅವಾಸ್ತವಿಕ ಕಲ್ಪನೆಗಳು ಅಂತ ಹೇಳ್ತಕ್ಕಂಥದ್ದು. ಆ್ಯಂಡ್ ದೆನ್ ದಿ ಸೆಕೆಂಡ್ ಒನ್ ಈಸ್ ಓವರ್ ಸಿಂಪ್ಲಿಫೈಡ್. ಇದು ಅತಿ ಸರಳವಾಗಿರ್ತಕ್ಕಂತಹ ಸಿದ್ಧಾಂತ ಅಂತ ನಾವು ಕರಿತಕ್ಕಂಥದ್ದು. ಇಟ್ ಈಸ್ ಓವರ್ ಸಿಂಪ್ಲಿಫೈಡ್. ಇಟ್ ಮೀನ್ಸ್ ಬೇಸಿಕಲಿ ಇಟ್ ಅಸ್ಯೂಮ್ಸ್ ದಟ್ 2x2 model, but this is not so simple. ಅಂದರೆ ಇಷ್ಟು ಸರಳ ಇರೋದಿಲ್ಲ. ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯಲ್ಲಿ ನಾವು ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಂದಾಗ ಇಷ್ಟು ಸರಳತೆಯಿಂದ ಇರೋದಿಲ್ಲ ಅಂತಕ್ಕಂಥದ್ದನ್ನು. ಇಟ್ ಮೀನ್ಸ್ ಮೇಕಿಂಗ್ ಆರ್ ಅರೇಂಜಿಂಗ್ ಆರ್ ಎಂಟರಿಂಗ್ ಇನ್ ಟು ದಿ ಇಂಟರ್ನ್ಯಾಷನಲ್ ಟ್ರೇಡ್, ಇಟ್ ಈಸ್ ಎಂಟರಿಂಗ್ ವಿತ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. So many problems are there, and those problems are to be enumerated and discussed here, but the HO not considered as serious, and that is why it is become very simpler model, but not applicable to present international market. ಅಂದರೆ ಇಷ್ಟು ಸರಳತೆಯಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರ ಕ್ಷೇತ್ರ ಇರುವುದಿಲ್ಲ. ಅದು ಅನೇಕ ಸೂಕ್ಷ್ಮ ಸಮಸ್ಯೆಗಳಿಂದ ಕೂಡಿರುತ್ತದೆ ಅನ್ನುವಂತಹ ವಿಷಯವನ್ನು ಈ ಸಿದ್ಧಾಂತ ಗಣನೆಗೆ ತೆಗೆದುಕೊಳ್ಳದೇ ಇರುವುದರಿಂದ ಕೊರತೆಯ ಅಂಶವಾಗಿ ಪರಿಣಮಿಸಿದೆ. ಆ್ಯಂಡ್ ದೆನ್ ದಿ ಥರ್ಡ್ ಒನ್ is static theory. Yes, this theory also criticized on the basis of that what the staticness of this aspect. It is not applicable to dynamism of the economy or dynamic activities of the economy. It failed to consider the dynamic activities and its impact on the economic activity or growth of economy or the failure economy or recession, whatever it may be. It not considered the dynamism of the economy, hence it becomes static theory. ಅಂದರೆ ಈ ಸಿದ್ಧಾಂತ ಆರ್ಥಿಕತೆಯ ವೇಗ, ಆರ್ಥಿಕತೆಯ ಚಲನೆಯೊಂದಿಗೆ ಇದು ಮುಂದುವರಿತಕ್ಕಂತಹ ಬೆಳವಣಿಗೆ ಹೊಂದತಕ್ಕಂತಹದ್ದಂತೂ ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಅದನ್ನ ಆ ಅಂಶಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ರೆ ಇದು ಉತ್ತಮವಾಗಿರತಕ್ಕಂತಹ ಸಿದ್ಧಾಂತ ಆಗೋದರಲ್ಲಿ ಸಂಶಯ ಇರಲಿಲ್ಲ. ಆದರೆ ಚಲನೆಯ ವೇಗದೊಂದಿಗೆ ಹೆಜ್ಜೆ ಇಡುವಂತಹ ಕಾರ್ಯವನ್ನು ಇದು ಮಾಡೋದಿಲ್ಲ. ಅದಕ್ಕಾಗಿ ಇದು ಏನಪ್ಪ ಅಂದ್ರೆ ಸ್ಥಿರಾತ್ಮಕ ಸಿದ್ಧಾಂತ ಅಂತ ಹೇಳಿ ಚರ್ಚೆ ಮಾಡಲಾಗಿದೆ. ಈ ನಾಲ್ಕನೇ ಅಂಶ ಏನು ಅಂತಂತಂದರೆ Leontief paradox. Yes, the one of the eminent economists, that is Leontief,
he is an American economist, and rightly he considered that it is not applicable to the country like America, because no need to enter in international trade, or simultaneously it can manufacture either the capital intensive and also the labor intensive goods. It means no question about the specialization among only one of the commodity. Got it? ಅಲ್ಲಿ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಉತ್ಪನ್ನದಲ್ಲಿ ಏನಪ್ಪ ಅಂತಂತಂದರೆ ಅಂದರೆ ಒಂದು ವೈಶಿಷ್ಟ್ಯತೆಯನ್ನು ಸಾಧಿಸುವುದು ಅವಶ್ಯಕತೆ ಇಲ್ಲ. ಎಂಥ ದೇಶಗಳಿಗೆ? ಅಮೇರಿಕಂಥ ದೇಶಗಳಿಗೆ. ಇವತ್ತೇನಪ್ಪ ಅಂತಂದ್ರೆ ಇದೇನು ಹೇಳ್ತಾ ಇದೆ, ಲೇಬರ್ ಇಂಟೆನ್ಸಿವ್ ಕಂಟ್ರಿ ಹ್ಯಾಸ್ ಟು ಮ್ಯಾನುಫ್ಯಾಕ್ಚರ್ ಲೇಬರ್ ಅಬಂಡೆನ್ಸ್ country has to manufacture labor intensive commodity, and it is to be exported to capital intensive or capital abundant country, and capital abundant country is to be done same aspect. ಅಂದರೆ ಯಾವುದು ಶ್ರಮದಲ್ಲಿ ಅಂದರೆ ಒಂದು ಸಮೃದ್ಧಿಯನ್ನು ಹೊಂದಿದೆಯೋ ಆ ಶ್ರಮ ಸಮೃದ್ಧ ದೇಶ ಇದ್ದದ್ದು ಬಂಡವಾಳ ಸಮೃದ್ಧ ದೇಶಗಳಿಗೆ ತನ್ನ ಉತ್ಪನ್ನಗಳನ್ನು ಕಳಿಸಿಕೊಟ್ಟು ತನಗೆ ಬೇಕಾಗಿರ್ತಕ್ಕಂಥ ಉತ್ಪನ್ನಗಳನ್ನು ಅಲ್ಲಿಂದ ತಗೋಬೇಕು ಅಂತ ಹೇಳ್ತದೆ. ಆದರೆ ಕೆಲವೊಂದು ರಾಷ್ಟ್ರಗಳೇನು ಅಂತಂತಂದರೆ ಅಂದರೆ ಶ್ರಮದಲ್ಲಿನೂ ದೊಡ್ಡ ಪ್ರಮಾಣದಲ್ಲಿದ್ದಾವೆ, ಬಂಡವಾಳದಲ್ಲಿನೂ ದೊಡ್ಡ ಪ್ರಮಾಣದಲ್ಲಿದ್ದಾವೆ. ಅಂಥ ದೇಶಗಳಿಗೆ ಈ ಸಿದ್ಧಾಂತ ಏನು ಹೇಳ್ತದೆ ಅನ್ನುವಂತಹ ಪ್ರಶ್ನೆಯನ್ನು ಯಾರಿಡ್ತಾರೆ? The Leontief, a great economist of America, he considers it is not applicable to such country such like ಅಮೇರಿಕಾದಂಥ ದೇಶಗಳಿಗೆ ಅದು ಎರಡು ವಸ್ತುಗಳನ್ನು ಏನು ಮಾಡ್ತದೆ? ಏಕಕಾಲದಲ್ಲಿ ಉತ್ಪಾದನೆ ಮಾಡ್ತದೆ, ಏಕಕಾಲದಲ್ಲಿ ರಫ್ತನ್ನು ಕೂಡ ಮಾಡ್ತದೆ. ಅಂಥ ದೇಶಗಳಿಗೆ ಈ ಸಿದ್ಧಾಂತ ಅಪ್ಲಿಕೇಬಲ್ ಆಗೋದಿಲ್ಲ ಅಂಥೇಳಿ ಇವರು ಟೀಕೆಯನ್ನು ಮಾಡ್ತಾರೆ. ಆ್ಯಂಡ್ ದಿ ಫಿಫ್ತ್ ಆಸ್ಪೆಕ್ಟ್ ಈಸ್ ದ್ಯಾಟ್ production technique and efficiency. Yes, the production technique and efficiency. So this theory assumes that the production technique and efficiency in labor force, it remains equal or balanced. So it is not equally, it means the technology and efficiency, it is differ from country to country, and also the efficiency it differ from factor to factor or the person to person. Hence it is not the realistic one. ಇಲ್ಲೇನಪ್ಪ ಅಂತಂದರೆ ತಂತ್ರಜ್ಞಾನದಲ್ಲಿ ವೈವಿಧ್ಯತೆಯನ್ನು ನಾವು ಕಂಡುಕೊಳ್ತೀವಿ, ಆಮೇಲೆ ಇಲ್ಲೇನು ಅಂತಂದರೆ ಶ್ರಮಶಕ್ತಿಯಲ್ಲಿ ವೈವಿಧ್ಯತೆಯನ್ನು ಕಂಡುಕೊಳ್ತೀವಿ, ಅಲ್ಲಿ ಏಕರೂಪತೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಏನು ಅಂತಂದರೆ ಇದು ಕೂಡ ಒಂದು ಕೊರತೆಯ ಅಂಶ ಅಂತ ನಾವು ಹೇಳ್ತಕ್ಕಂಥದ್ದು. And the sixth aspect is that factor price not determined by factor availability. Instead of this, the price of the factor, it is to be judged on the basis of its scarcity. ಇಲ್ಲೇನಪ್ಪ ಅಂತಂದರೆ ಈ ಒಂದು ಯಾವುದೋ ಉತ್ಪಾದನಾ ಅಂಗಗಳ ಬೆಲೆಯು ಉತ್ಪಾದನಾ ಅಂಗಗಳ ಉಪಲಬ್ಧತೆಯಿಂದ ನಿರ್ಧಾರ ಆಗೋದಿಲ್ಲ, ಹೊರತಾಗಿ ಅವುಗಳ ಕೊರತೆಯಿಂದ ನಿರ್ಧಾರ ಆಗ್ತದೆ ಅನ್ನುವಂಥ ವಿಷಯವನ್ನು ಯಾರಪ್ಪ ಅಂತ ಟೀಕಾಕಾರರು ಹೇಳ್ತಾರೆ. ಆ್ಯಂಡ್ ದೆನ್ ನಾಟ್ ಯೂನಿವರ್ಸಲ್, ಇಟ್ ಈಸ್ not universally applicable and popularized theoretical aspect. Even most of the economists have been criticized very strongly. ಇದೇನಪ್ಪ ಅಂತಂದರೆ ಸಾರ್ವತ್ರಿಕವಾಗಿ ಎಲ್ಲ ರಾಷ್ಟ್ರಗಳಿಗೂ ಕೂಡ, ಎಲ್ಲ ಆರ್ಥಿಕತೆಗಳಿಗೂ ಕೂಡ, ಎಲ್ಲ ಕಾಲಕ್ಕೂ ಕೂಡ ಅನ್ವಯೀಕರಣ ಆಗ್ತಕ್ಕಂಥ ಶಕ್ತಿಯನ್ನು ಹೊಂದಿಲ್ಲ. ಆ ಕಾರಣಕ್ಕಾಗಿ ಇದನ್ನು ಟೀಕೆ ಮಾಡಲಾಯಿತು ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆ್ಯಂಡ್ ಆಲ್ಸೋ mobility of factors from one nation to another nation, one country to another country, or one region to another region. It states that the factor mobility within a state, it is mobile, and at international it is completely immobile. But it is not possible. Now today it means what? The factors are mobile from one country to another country, as domestically they are transacting, they are migrating from one place to another place. ನೋಡಿ, ದೇಶೀಯವಾಗಿ ಹೇಗೆ ಶ್ರಮವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೇಗೆ ಸ್ಥಾನಪಲ್ಲಟವನ್ನು ಹೊಂದುತ್ತದೆಯೋ, ಸ್ಥಳಾಂತರವನ್ನು ಹೊಂದುತ್ತದೆಯೋ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಕೂಡ ಸ್ಥಾನಪಲ್ಲಟ ಅಥವಾ ಸ್ಥಳಾಂತರ ಹೊಂದತಕ್ಕಂಥ ಸನ್ನಿವೇಶ ಇವತ್ತಿದೆ. ಆ ಕಾರಣಕ್ಕಾಗಿ ಏನಪ್ಪ ಅಂತ ನಾನು ಗಣನೆಗೆ ತೆಗೆದುಕೊಳ್ಳದೆ ಇರೋದ್ರಿಂದ ಇದು ಕೂಡ ಒಂದು ಕೊರತೆಯ ವಿಷಯ ಆಗಿದೆ ಅನ್ನುವಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಸೊ ಆತ್ಮೀಯರೇ, ಇದಾಗಿತ್ತು ಏನಪ್ಪ ಅಂತಂದರೆ ಹೆಕ್ಸ್ಚರ್ ಮತ್ತು ಓಹ್ಲಿನ್ ಅವರ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಂಥ ಸಿದ್ಧಾಂತ? ಆಧುನಿಕ ಸಿದ್ಧಾಂತ. ಇಟ್ ಈಸ್ ಅ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಆರ್ HO ಥಿಯರಮ್, ಆರ್ ಹೆಕ್ಸ್ಚರ್ ಓಹ್ಲಿನ್ಸ್ ಥಿಯರಮ್. And with this point I will conclude my discussion.
and if you have any questions, doubts, please comment me, and I am very eager and happy to answer your questions. And don't forget to subscribe to my channel, and share as much as possible to your friend circle and needy one. And if it is found good, make like. And again, if you have any questions, and if you need to discuss on new chapter, new concept, whichever you need, please comment me. And if is there any hurdles to understand this content, again you can comment me. I am very eager to answer your questions. Thank you one and all.